ನಮ್ಮ ಊರಿನ ಸ್ಪೆಷಾಲಿಟಿ ಇದೆ. ಟ್ಯಾಬ್ಲೋ ಹೋಗ್ತಿದ್ದಂಗೆ ಎಷ್ಟು ಚೆನ್ನಾಗಿ ರೋಡ್ ಕ್ಲೀನ್ ಮಾಡಿದ್ದಾರೆ ನೋಡಿ. ಹೆಡ್ಸ್ ಆಫ್ ಅಲ್ಲ ಇವರಿಗೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ಲಾಸ್ಟ್ ಹೇಳಿದ್ದೆ ನಂದಿಕೋರ್ದು ಅಡ್ವೆದ್ದು ಕಂಬಳದ ವಿಡಿಯೋ ಹಾಕಿದ್ನಲ್ಲ, ಅದ್ರ ನಂತರ ಹೇಳಿದ್ದೆ ನಾವು ಪರ್ಯಾಯಕ್ಕೆ ಹೋಗ್ತೀವಿ ಅಂತ. ಆವತ್ತಿದ್ದು ವ್ಲಾಗ್ ಇದು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಲೇಟ್ ಆಯಿತು, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಇಯರ್ ಇಲ್ಲ ಪರ್ಯಾಯ, ಅಲ್ಲಿ ತನಕ ನೀವು ಇದನ್ನು ನೋಡ್ಬೋದು. ನೆಕ್ಸ್ಟ್ ಇಯರ್ ಮಿಸ್ ಮಾಡ್ಕೊಳ್ತೀರಲ್ಲ ಪರ್ಯಾಯನ, ಸೊ ಆ ಟೈಮ್ ತನಕ ನೋಡ್ಬೋದು. ಅಂದರೆ ಪರ್ಯಾಯ 2 years ಒನ್ಸ್ ಬರುತ್ತೆ. ಸೊ 1 ವರ್ಷ ಪರ್ಯಾಯ ಇದ್ದರೆ ಇನ್ನೊಂದು ವರ್ಷದಲ್ಲಿ ಡಕ್ಕಿ ಬಲಿ ಇರುತ್ತೆ. ಅದು ನಮ್ಮ ಪಡುಬಿದ್ರಲ್ಲಿ ಇರುತ್ತೆ ಡಕ್ಕೆ ಬಲಿ ಸೇವೆ. ಸೊ ಅದು ಕೂಡ ಅಷ್ಟು ವಿಶೇಷವಾಗಿರುತ್ತೆ. ಸೊ ಇವಾಗ ನಾವು ಪರ್ಯಾಯಕ್ಕೆ ಬಂದು ರೀಚ್ ಆದ್ವಿ. ಎಷ್ಟು ಕ್ರೌಡ್ ಇದೆ ಅಂತ ನೋಡ್ಬೋದು ನೀವು. ತುಂಬ ಜನ ಸೇರಿದ್ರು. ಇಲ್ಲಿ ಎಂಟ್ರೆನ್ಸಲ್ಲಿ ಇಲ್ಲಿ ಜಸ್ಕರಣ್ ಸಿಂಗಿದ್ದು ಸಾಂಗ್ ನಡೀತಾ ಇತ್ತು. ಹಾಗಾಗಿ ಇಲ್ಲಿ ತುಂಬ ಜನ ನಿಂತಿದ್ರು. ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಮಾತ್ರ ಸಾಂಗು. ಜೊತೆಗೆ ನಾವು ಸ್ವಲ್ಪ ಹೇಳಿದ್ವಿ. ಡೆಕೋರೇಷನ್ ನೋಡಿ ಅಂತೆ ಹೇಗೆ ಉಂಟು. ಇದೆಲ್ಲ ಟ್ಯಾಬ್ಲೆಟ್ಸ್ ಅಂತಲ್ಲ ರೆಡಿಯಾಗಿರೋದು. ಅಲ್ಲಿ ಜನ, ಇಲ್ಲಿ ಜನ, ಎಲ್ಲ ಕಡೆ ಜನವೇ. ಟ್ಯಾಬ್ಲೆಟ್ ಎಲ್ಲ ರೆಡಿಯಾಗಿದೆ. ಅಲ್ಲಿ ಸ್ವಲ್ಪ ನೋಡಿ ಇನ್ನೊಂದು ಸ್ಟೇಜಿಗೆ ಬಂದ್ವಿ. ಬಿಕಾಸ್ ತುಂಬ ಕಡೆ ಸ್ಟೇಜ್ ಇರುತ್ತಲ್ಲ, ಎಲ್ಲ ಕಡೆನೂ ಸ್ಟೇಜ್ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲೊಂದು ಕಡೆ ಬಂದ್ವಿ. ಇಲ್ಲೂ ಕೂಡ ತುಂಬ ಕ್ರೌಡ್ ಇತ್ತು. ಇಲ್ಲಿ ಸ್ವಲ್ಪ ಹೊತ್ತು ನಿಂತು ಮತ್ತೆ ಇನ್ನೊಂದು ಕಡೆಗೆ ಹೋದ್ವಿ. ಇಲ್ಲಿ ಆಭರಣ ಅವ್ರ ಕಡೆಯಿಂದ ಕಾಫಿ ಇತ್ತು, ಸಕ್ಕತ್ತಾಗಿತ್ತು ಕಾಫಿ. ಹಾಗೆ ಏನೋ ಲಕ್ಕಿ ಡ್ರಾ ಕೂಪನ್ ಕೂಡ ಇತ್ತು. ಇಲ್ಲಿ ಕೂಡ ನಾವು ಸಾಂಗ್ ಎಂಜಾಯ್ ಮಾಡ್ತಾ ಕಾಫಿ ಕುಡಿದ್ವಿ. ಇಲ್ಲಿ ನಾನು ಅಕ್ಷಿತಾ ಮತ್ತು ಸ್ವಾತಿಗೆ ಹೇಳ್ತಾ ಇದ್ದೆ ಡ್ಯಾನ್ಸ್ ಮಾಡಿ ಅಂತ. ಅದಕ್ಕೆ ಸ್ವಾತಿ ಮಕ್ಕಳನ್ನ ಕರ್ಕೊಂಡು ಸ್ವಲ್ಪ ಡ್ಯಾನ್ಸ್ ಮಾಡ್ತಾಯಿದ್ಲು. ರಶ್ಮಿ ಕೂಡ ಕರೆದ್ಲು, ಬಟ್ ರಶ್ಮಿನೂ ಹೋಗಿಲ್ಲ. ಆ್ಯಕ್ಚುಲಿ ಅವಳು ಡ್ಯಾನ್ಸ್ ಮಾಡ್ತಾಳೆ, ಬಟ್ ಅವತ್ತು ಹೋಗಿಲ್ಲ. ಸ್ವಾತಿನೂ ಸ್ವಲ್ಪ ಡ್ಯಾನ್ಸ್ ಮಾಡಿದ್ಲು. ಅಲ್ಲಿಂದ ನಾವು ನೆಕ್ಸ್ಟ್ ಮತ್ತೆ ಮುಂದೆ ಬೇರೆ ಆರ್ಕೆಸ್ಟ್ರಾದಲ್ಲಿಗೆ ಹೋದ್ವಿ.
ಆಯ್ತಾ. ನಾವು 11 ಗಂಟೆಯಿಂದ ನಡೀತಾ ಇದ್ದೀವಿ. ಈಗ ನಡೀತಾ ಇದ್ದೀವಿ. 2:15 ಆಯಿತು. 2:15 ಆಯಿತು. ರಶ್ಮಿ, ನೀ ಬೇರೆ ದಿವಸ ಹೀಗೆ ಬರ್ತೀಯಾ? ಯಾವಾಗ ಥರ ನಡ್ಕೊಂಡು? ಈಗ ನಾವು ಸ್ವಲ್ಪ ಕೃಷ್ಣ ಮಠಕ್ಕೆ ಹೋಗುವಂತ ಬಂದ್ವಿ. ಅಕ್ಷಿತ ಆಗೋದಿಲ್ಲ, ಎಷ್ಟು ಟಯರ್ಡ್ ಆಗ್ತದೆ ಅಂತ. ಹಾಗೆ ಅವಳನ್ನಲ್ಲೇ ಕೂರಿಸಿ ನಾವು ಬಂದ್ವಿ. ಮಠಕ್ಕೆ ಎಂಟ್ರಿ ಆಗ್ತಾ ಇದ್ದೇವೆ. ನೋಡ್ಬೋದು ಎಷ್ಟು ಸಕ್ಕತ್ತಾಗಿದೆ ಡೆಕೋರೇಷನ್. ವಾವ್, ಶಿರೂರು ಪರ್ಯಾಯ. ಹಾಯ್ ಹರ್ಷಿ. ನಾವು ಕಿಂದಿ ಮುಲ್ಕಿಯಿಂದ ನಡ್ಕೊಂಡು ಕೃಷ್ಣ ಮಠ ತನಕ ಬಂದ್ವಿ. ಅಂದರೆ ಕೃಷ್ಣ ಮಠ ನೋಡಿ ಹೋಗೋಣ ಅಂಥೇಳಿ. ಯಾಕೆಂದರೆ ಇಲ್ಲಿ ತನಕ ಬಂದಿದ್ದೇವಲ್ಲ, ಮಠ ತನಕ ನೋಡಿಯೇ ಅಲ್ಲಿ ಉಗ್ರಾಣ ಇದೆಯಲ್ಲ, ಸೊ ಅದನ್ನು ಕೂಡ ನೋಡಿ ಹೋಗುವ ಅಂಥೇಳಿ ಬಂದ್ವಿ. ಇಲ್ಲಿ ಕನಕನ ಕಿಂಡಿ ದರ್ಶನ ಮಾಡಿ ಆನಂತರ ಉಗ್ರಾಣದ ಹತ್ರ ಹೋದ್ವಿ. ಅದೇ ಬೇರೆ ದಿವಸ ಆದರೆ ನಿಜವಾಗ್ಲೂ ನಮಗೆ ಅಲ್ಲಿಂದ ಇಲ್ಲಿ ತನಕ ನಡೀಲಿಕ್ಕೆ ಚಾನ್ಸೇ ಇಲ್ಲ. ನಾವಂತಲ್ಲ, ತುಂಬ ಜನ ನಡೆದಿರ್ತಾರೆ. ಅಲ್ಲಿ ಆರ್ಕೆಸ್ಟ್ರಾ ಇತ್ತಲ್ಲ, ಸೊ ಹಾಗಾಗಿ ನೋಡಿಕೊಂಡು ಬರಲಿಕ್ಕೆ ಆಯಿತು. ಆರ್ಕೆಸ್ಟ್ರಾ ಅಂದರೆ ನನಗೆ ತುಂಬ ಇಷ್ಟ. ಮುಂಚೆ ಮನೆಯಲ್ಲಿ ಸಹ ಅಷ್ಟೇ, ತೀರ್ಥಹಳ್ಳಿಯಲ್ಲಿರುವಾಗ ನಮ್ಮ ಏರಿಯಾದಲ್ಲಿ ಒಂದು ಆರ್ಕೆಸ್ಟ್ರಾಕ್ಕೆ ಮಾತ್ರ ಮನೆಯಲ್ಲಿ ಕಳಿಸ್ತಾ ಇದ್ದರು, ಬೇರೆ ಎಲ್ಲೂ ಕಳಿಸ್ತಾ ಇರಲಿಲ್ಲ. ಸೊ ಹಾಗೆ ಅದೊಂದು ಅಂದರೆ ನಮ್ಮ ಏರಿಯಾದಂದರೆ ಅಲ್ಲೇ ಇರ್ತದಲ್ಲ ಅಂಥೇಳಿ, ಸೊ ಅಲ್ಲಿ ನೈಟ್ ತನಕ ಫುಲ್ಲು ನೋಡಿ ಬರ್ತಾ ಇದ್ದೆವು ನಾನು, ಅಕ್ಕನವರೆಲ್ಲ. ಹಾಗೆ ಇಲ್ಲಿ ಸಹ ಎಲ್ಲ ಕಡೆ ಆರ್ಕೆಸ್ಟ್ರಾ ನೋಡಿ ತುಂಬ ಖುಷಿಯಾಯಿತು. ಮತ್ತು ಕೃಷ್ಣ ಮಠಕ್ಕೆ ಬರಲೇಬೇಕಂತ ಬಂದೆವು. ಎಷ್ಟು ಚೆನ್ನಾಗಿತ್ತು ಡೆಕೋರೇಷನ್ ಅಂದರೆ, ಅರ್ಧ ಡೆಕೋರೇಷನ್ ನೋಡಲಿಕ್ಕೆ ಬಂದದ್ದು. ಎಷ್ಟು ದಿವಸದಿಂದ ಶುರು ಮಾಡಿದ್ದಾರೆ ಡೆಕೋರೇಷನ್. ಫುಲ್ಲು ರೋಡಲ್ಲಿ ಸಹ ನೋಡ್ಬೋದಿತ್ತು ನೀವು, ಅಲ್ಲಿ ಆರ್ಕೆಸ್ಟ್ರಾ ಎಲ್ಲ ಆಯ್ತಲ್ಲ, ಅಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಂಥೇಳಿ. ಇವಾಗ ನಾವು ಉಗ್ರಾಣ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಉಗ್ರಾಣ ನೋಡುವ ಅಂಥೇಳಿಯೇ ಬಂದದ್ದು ನಾವು. ನವಗ್ರಹದಲ್ಲಿ ಒಂಜುಂಡುಗೆತ ಗುಳ್ಳತ್ತ ಗುಳ್ಳ ಬಕ್ಕ ಕಾಯಿ. ಸಮಿತ ಹೋಯಾ ಉಗ್ರಾಣ ನೋಡ್ಲಿಕ್ಕೆ ಎಷ್ಟು ಲಾಸ್ಟಾ? ಹೌದು, ಗೊತ್ತಾಯ್ತಾ? ಆಯ್ತಾ? ನಾವು ಮಠಕ್ಕೆ ಹೋದ್ವಲ್ಲ, ಇಲ್ಲಿ ನಮಗೆ ಜಾಗವೇ ಸಿಗಲಿಲ್ಲ. ಅಂದರೆ ಅಷ್ಟರಲ್ಲಿ ಜನ ಎಲ್ಲ ಬಂದು ಸೇರಿ ಆಗಿತ್ತು, ಫುಲ್ಲು ರಶ್ ಆಗಿತ್ತು. ನಾವು ಬರೋಷ್ಟರಲ್ಲಿ ಟ್ಯಾಬ್ಲೋ ಕೂಡ ಶುರುವಾಗಿತ್ತು. ಇನ್ನೇನು ಸ್ವಾಮಿಗಳು ಬರಬೇಕು. ಸೊ ಟ್ಯಾಬ್ಲೋಗಳೆಲ್ಲ ಬರ್ತಾ ಇದೆ ನೋಡಿ. ಟ್ಯಾಬ್ಲೋಗಳಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ಬಟ್ ನಮಗೆ ಅಲ್ಲಿ ನಿಂತ್ಕೊಂಡು ನೋಡಲಿಕ್ಕೆ ಸ್ಪೇಸ್ ಇರಲಿಲ್ಲ, ಅಷ್ಟು ಜನ ಇತ್ತು. ಕಾಲೆಲ್ಲ ಬಚ್ತಾ ಇತ್ತು ನೋಡಿ ನೋಡಿ ನೋಡಿ. ಅಂದರೆ ಹತ್ತಿರದಲ್ಲಾದರೆ ನಿಂತ್ಕೊಂಡು ನೋಡ್ಬೋದು, ದೂರಕ್ಕೆ ಹೀಗೆ ಕಾಲು ಎತ್ತರ ಮಾಡಿ ನೋಡಬೇಕಾದ್ರೆ ಕಾಲೆಲ್ಲ ಬಚ್ತಾ ಇತ್ತು. ಬಟ್ ತುಂಬ ಚೆನ್ನಾಗಿತ್ತಲ್ಲ ಟ್ಯಾಬ್ಲೆಟ್ಸ್, ಅದಕ್ಕೆ ಸ್ವಲ್ಪ ನೋಡುವಂತ ನಿಂತ್ಕೊಂಡ್ವಿ.
ನಂಬಿಕೆಯನ್ನು ಜೀವಂತವಾಗಿರಬೇಕು. ಮತ್ತು ನಮ್ಮ ಊರಿನ ಸ್ಪೆಷಾಲಿಟಿ ಇದೆ. ಟ್ಯಾಬ್ಲೋ ಹೋಗ್ತಿದ್ದಂಗೆ ಎಷ್ಟು ಚೆನ್ನಾಗಿ ರೋಡ್ ಕ್ಲೀನ್ ಮಾಡಿದ್ದಾರೆ ನೋಡಿ. ಹೆಡ್ಸ್ ಆಫ್ ಅಲ್ಲ ಇವರಿಗೆ. 4:30ಗೆ ಮಾಡ್ತಾ ಇರೋದು ಕೆಲಸ. ಸಮೇತ ಎಷ್ಟು ಗಂಟೆ ಗೊತ್ತಾ ನಿಮಗೆ? ಎಷ್ಟು ಗಂಟೆ ಹೇಳ? 4:30. ಆಯುಷ್ ಗೊತ್ತಾ? ಆಯುಷಿಗೆ ಮಾತ್ರ ಕಾಲು ನೋವು ಅಲ್ಲ? ಸಮಿತಿಗಿಲ್ಲ ಕಾಲು ನೋವು ಅಲ್ಲ? ಸಮಿತ ಉಂಟಾ? ಯಾರಿಗೆ? ಪರ್ಯಾಯ ಎಲ್ಲ ಮುಗಿಸಿ ನಾವೀಗ ಮನೆಗೆ ಹೊರಟ್ವಿ. ಯಾರೆಲ್ಲ ಪರ್ಯಾಯಕ್ಕೆ ಬಂದಿಲ್ಲ ಅವರೆಲ್ಲ ನನ್ನ ವಿಡಿಯೋ ನೋಡಿ ಕಣ್ಣು ತುಂಬ್ಕೊಳ್ಳಿ. ಎಷ್ಟು ಕಾಲು ನೋವಾಯ್ತು ಮನೆ. ಹಾಂ, ನನಗೇನು ನೋವಾಗ್ತಿದೆ, ನಿಂಗೆ ಆಗೋದಿಲ್ವಾ? ಸಣ್ಣ ಬಿಟ್ಟೆಗೆ ಅಲ್ಲ ಸಮಿತ? ಎಂತ ಗೊತ್ತುಂಟ, ನಡೆದು ಸಾಕಾಯ್ತು. ಅಕ್ಷಿತನವ್ರು ಮುಂದೆ ಹೋದ್ರು, ಗಾಡಿ ಹತ್ರ ನಾವು ಸಹ ಹೋಗ್ಬೇಕೀಗ. ತುಂಬ ವಿಚಿತ್ರ ಮಾಡ, ಇನ್ನೂ ಪಡುಬಿದ್ರೆ ತನಕ ಹೋಗಬೇಕು. 4:30 ಅಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲ 4:30 ಇನ್ನೂ ಅಲ್ಲಿ ರೀಚ್ ಆಗಬೇಕಲ್ಲ. 5 ಇನ್ನೊಂದು ಸ್ವಲ್ಪ ಹೋಗ್ಬೇಕು. 5:30 ಆಗ್ಬೋದು ಮನೆಗೆ ಹೋಗ್ಬೇಕಾದ್ರೆ. ಏನು ಮಾಡೋದು, ಫುಲ್ಲು ನೋಡಿ ಹೋಗ್ತಾ ಲಕ್ಷ್ಮಿ ಮೆಣಸಿನ್ಕಾಯಿ ತರಕ್ಕೆ ಹೋಗಿದ್ದಾಳೆ. ಆಯ್ತು 5:30 ಟೈಮ್. ಪಡುಬಿದ್ರೆ ರೀಚ್ ಆನಾಗ ಇಷ್ಟೇ ಗೈಸ್. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ.